ಆ ರಮ್ಯಾ ಕಾರ್ನ ಡೆಲಿವರಿ ಮಾಡ್ಬೇಕಾಗಿತ್ತು. ಮೊದ್ಲು ಕಾರ್ ಡೆಲಿವರಿನೇ ಮಾಡೋದು. ಹೆಚ್ಚು ಕಮ್ಮಿ ಆದ್ರೆ ಬೇಡ ಡೆಲಿವರಿನೂ ಮಾಡಿಸ್ತೀರಾ? ಓ ಮವಾ ಮಾಡ್ಸು ಮೊದ್ಲೇರ್ಗೆ ನೀನೇ ಮಾಡಿಸ್ಬೇಕಲ್ವೇ? ನಾನಿರೋ ಪರಿಸ್ಥಿತಿಗೆ ಮೊದ್ಲಲ್ಲ ಎಲ್ಲರಿಗೆ ನೀನೇ ಮಾಡಿಸ್ಬೇಕು. ನೋಡೋ, ಅವಳಿಗೆ ಗಂಡ್ ಫಿಕ್ಸ್ ಆಗಿದ್ದಾನೆ. ಥ್ಯಾಂಕ್ ಯು ಮಾಮ. ಯಾರೋ ಅಮಾಸೆ ಕಲ್ಟಿ ಗುಡ್ದವನ ವಾತರಲ್ಲೇ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಇನ್ನ ಪ್ರಸ್ತುತಿನ ಕೊನೆ ಕಳಿಸ್ಬಿಡು, ಲೈಟ್ ಆಫ್ ಮಾಡ್ಬಿಟ್ರೆ ರಾತ್ರಿ ಎಲ್ಲ ಎಲ್ಲವನ್ನ ತಾಡಕಬೇಕು. ಲೈಟ್ ಯಾವ ನನ್ ಮಗ ಆಫ್ ಮಾಡ್ತಾನೆ? ನಮ್ ವೀಕ್ನೆಸ್ ನಮ್ ಗೊತ್ತಿಲ್ವಾ? ಸುಮ್ಕಿರಲೇ. ಲೇ ಮಾಮ ನೀನ್ ಬೇರೆ ಯಾರಿಗಾನ ಏನ್ ಕೊಟ್ರೆ ಪ್ರಾಪರ್ಟಿ ಎಲ್ಲ ಅಲ್ಗೋಯ್ತದೆ. ನಾನ್ ನಿನ್ ರಗ್ ಸಂಬಂಧಿ, ನನಗೆ ಕೊಟ್ಟೆ ಅಂತ ಸುತ್ತಿ ಬಡಿಸಿ ಹಸುವಿಂದ ಓರಿ ಬಂದಂಗೆ ಪ್ರಾಪರ್ಟಿ ತೋಕೆ ಬಂದ್ಯಾ? ಲೇ, ನೀನ್ ಬುಡಕಿಲ್ಲ. ಏನ್ಲ ಮಾಡಿಯಾ? ಯಾಡ ನಾ ಬಂದ್ರೆ ನಿಮ್ಮ ಅಪ್ಪ ಕುಡಿದ್ರೆ ಬರ್ಲಾ? ಅಪ್ಪನ ವಿಷಯಕ್ಕೆ ಬರ್ಬೇಡ. ಸರಿ ಹಂಗ ನಮ್ ತಾತನ್ ಕುಡಿದ್ರೆ ಬರ್ಲಾ? ಎರಡು ಒಂದೇ ಅಲ್ವೇನ್ಲ? ಲೇ ಅಡ್ಡ, ಇನ್ಫೋಸಿಸ್ ನಾರಾಯಣಪ್ಪನ ಅಂಗಡಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದಂಗ ಇದೆಯಾ? ನೀನ್ ಯಾರ್ಲ ವಿಲನ್ ಮಾಡಿದ್ದು? ಬರೀ ವಾಯ್ ಸಿಕ್ಕಂಡೆ ಅರ್ದು ಹಾರಾಕತಿಯಪ್ಪ. ಎಲ್ಲಿಗ್ ಬರ್ತೀಯಾ? ಎಲ್ಲಿಗ್ ಬಂದ್ರೆ ನಾನ್ ಸಿಗ್ತೀನಿ ಅಂತ ಗೊತ್ತೇನ್ಲ? ಸುಮ್ನೆ ನಿಗಿರ್ತೀಯಪ್ಪ. ಹೌದಲ್ವಾ? ಎಲ್ಲಿದ್ಯಾ? ಗ್ಯಾರೇಜ್ ತಾವಿದ್ದೀನಿ ಬಾ. ರಂಗ ಎಲ್ಲೋ? ಎಲ್ಲೋ ರಂಗ? ನಂಗೆ ಗೊತ್ತಿಲ್ಲ. ಹಲೋ, ಎಲ್ಲೋ ಇದೆಯಾ? ಮಾಮ ನೀ ಎಲ್ಲಿದ್ದೀಯಾ? ಗ್ಯಾರೇಜ್ ಅಲ್ಲಿ. ನನ್ ಗ್ಯಾರೇಜ್ ಅಲ್ಲಿ ಇಲ್ಲ. ಅಪ್ಪನ್ ಗುಟ್ಟಿದ್ರೆ ಬಾ ಅಂತೆ, ನೀನೇ ಇಲ್ಲ. ಅಪ್ಪನ್ ಗುಟ್ರೆ ಆಫ್ಘಾನಿಸ್ತಾನಕ್ಕೆ ನಡ್ಕೊಂಡು ಹೋಗಂತೀನಿ, ನಡ್ಕೊಂಡು ಬಿಡ್ತೀಯಾ? ಓಯ್, ಅಪ್ಪನ್ ಗುಟ್ರೆ ಇವೆಲ್ಲ ತೋರಿಸ್ಬೇಕಾ? ಎಲ್ಲೋ ಇದೆಯಾ? ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ. ಬಿಚ್ಚಿ ಬಿಚ್ಚಿ ಬಿಚ್ಚಿ. ನನ್ನ ನಾಚಿಕೆ ಆಗುತ್ತೆ. ನನ್ ಬನ್ನಿನ್ ಬೇರೆ ಹಾಕಿಲ್ಲ. ಒಳ್ಳೇದಾಯ್ತು, ಬನ್ನಿಯನ್ ತೆಗಿಯೋದ್ ತಪ್ತು. ಫಾಸ್ಟ್ ಆಗಿ ಒಂದ್ 10 ನಿಮಿಷ ಬಿಚ್ಕೊಡಿ. ನಿಮಗ್ ನಾಚಿಕೆ ಆದ್ರೆ ರೂಮಕ್ ಹೋಗೋಣ, ಅಲ್ಲಿ ಯಾರು ನೋಡಲ್ಲ. ನಿಮ್ಮಪ್ಪ ಬಂದ್ರೆ ಏನ್ ಮಾಡೋದು? ತಪ್ಪಾಗುತ್ತೆ. ತಪ್ಪು ಮನುಷ್ಯರು ಮಾಡ್ದೆ ಇನ್ ಯಾರ್ ಮಾಡ್ತಾರೆ? ಆಮೇಲೆ ಸಾರಿ ಕೇಳಿದ್ರಾಯ್ತು. ಸಾರಿ ಇಡ್ಲ. ಬನ್ನಿ. ಏನಣ್ಣ ನಿಮ್ ಮಗಳು ಜೊತೆ ಅವನ ಅಂದ್ರ ಹೋ ಅಂತೀರಾ? ಅವ್ನು ಹೇಳಿದ್ದು ಫೋನ್ ಇಡ್ಲ ಅಂತ. ನಾನ್ ಹೇಳಿದ್ದು ಅದೇ, ಫೋನ್ ಕಟ್ ಮಾಡ್ಲಿಲ್ಲ ಅಂತ ಅಂದಿದ್ರ ಅವನೇನ್ ಮಾಡ್ತಾ ಇದ್ದ ಅಂತ ಕೇಳಿಸ್ಕೋಬೋದಿತ್ತ? ಬಾರ್ಲಾ ಮಗಳು ಸ್ಲೋ ಅಂತ ಹೇಳ್ತಾ ಇದ್ದೆ, ಇದಕ್ಕೂ ಫಾಸ್ಟ್ ಬೇಕಾ? ಅದಕ್ಕೆ ಹೇಳೋದು, ಚಲ್ಲಾಗಿರೋ ಹುಡುಗಿರ್ ಬೇಕಾದ್ರೆ ನಂಬೋದು, ಆದ್ರೆ ಮಳ್ಳಿತ್ರ ಹತ್ಕೊ ಕುತ್ಕೋತಾರಲ್ಲ ಅವ್ರ ನಂಬರ್ದು ಅಂತ. ಮನಸ್ ಬಿಚ್ಚಿ ಮಾತಾಡು ಅಂತ ಹೇಳೋ ಬದಲು ಬಟ್ಟೆ ಬಿಚ್ಚಿ ಮಾತಾಡು ಅಂತ ಹೇಳಿದ್ರೆ ನಾನು ಮಾತಾಡಿ ಮುಗಿಸ್ತಾ ಇದ್ರಲ್ಲ. ಹೋಗಲೇ, ಎಲ್ಲ ಮುಗಿದಾದ್ಮೇಲೆ ನಾನ್ ಬಂದೇನ್ ಮಾಡೋದು? ಅಯ್ಯೋ ಬಾರ್ಲ, ಇನ್ನು ಪೂರ ಬಿಚ್ಚಿಲ್ಲ ಬಾರ್ಲ. ಮಾವು, ಆ ಮಂಚದ ಮೇಲೆ ಹಾಕ್ಸಿದ್ಯಲ್ಲ ಕೂಸನ್ನು, ಅದು ಎಲ್ಲಿಂದ ತರಿಸಿದ್ದು? ದಟ್ ಒನ್ ದಟ್ಸ್ ಫ್ರಮ್ ಬ್ಯಾಂಕಾಕ್. ವೆರಿ ಸ್ಮೂತ್. 10% ಡಿಸ್ಕೌಂಟ್, ಫ್ರೀ ಡೆಲಿವರಿ. ಐ ಓನ್ಲಿ ಬಾಟ್ ಇಟ್. ನಿಂತ್ಕೊಳ್ಳಲೇ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳ. ಯಾಕೋ? ಅಭಾಷಣ ಮಾಡ್ಸಕ್ಕೆ. ಅಯ್ಯೋ ನೋಡೋ, ನಿನ್ನ ಆಸ್ತಿ ಏನತ್ತೆ ಕೊಟ್ಬಿಡ್ತೇನೆ, ಸುಮ್ಮನೆ ಹೋಗ್ಬಿಡು. ಮಾವು, 5 ದಿನ ಜಮೀನ್ ಮಾತ್ರ ನನ್ನ ಆಸ್ತಿ ಅನ್ಕೊಂಡಿದ್ದೆ, ಆದ್ರೆ ಇವತ್ತಿನಿಂದ ರಮ್ಯನು ನನ್ನ ಆಸ್ತಿ. ಯಾರ ಹತ್ರ ಏನ್ ಮಾತಾಡ್ತಾ ಇದೀಯಾ?
ಅಬೌವ್ 40 ಮಾತಾಡ್ಬೇಕಾರೆ ಬಿಲೋ 40 ಆಮಿ ಕಂಡಿರ್ಬೇಕು. ನಾನು 41. ಅಯ್ಯೋ ನಾನು 42 ನಿಂತ್ಕೊಳ್ಳೆ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನೀವು ನನ್ನ ಬಗ್ಗೆ ಗೊತ್ತಿಲ್ಲ. 10ನೇ ಕ್ಲಾಸಲ್ಲಿ ರೇಸರ್ ಹಿಡ್ಕೊಂಡು ಒಬ್ಬನ ಮುಖ ಕೆತ್ತವನು. ನಾನು 5ನೇ ಕ್ಲಾಸ್ಗೆ ರೇಸರ್ ಹಿಡ್ಕೊಂಡು ನನ್ನ ಮುಖ ನಾನೇ ಕೆರ್ಕೊಂಡು ಮಂಚ ಜೊತೆ ಯಾರು ನಿಂತ್ಕೊಳ್ಳಲ್ಲ. ಮಂಚ ಎತ್ಕೊಂಡ್ರೆ ಒಬ್ರು ನಿಂತ್ಕೊಳ್ಳಲ್ಲ. ನಾನು ಲೋಫರ್, ನಾನು ಹುಟ್ಟ ಲೋಫರ್, ನಾನು ಕಂತ್ರಿ, ನಾನು ಬೇವರ್ಸಿ, ನಾನು ಬಂಡ, ನಾನು ಹುಲಿ, ನಾನು ಕತ್ತೆ, ನಾನು ನಾಯಿ, ನಾನು ಸಿಂಹ. ಯಾವ ನೀನು ಅವನಿಗೆ ಬೇಕು ತಾನೆ. ನಿನ್ ಮಗನು ಯಾವಾಗ ನೋಡಿದ್ರು ಕೂಗ್ತಾನೆ ಇರ್ತಾನೆ. ಇಕ್ಲ ಅವನ್ ಬಾಯ್ಗೆ ಏನಾದ್ರು ಅಂತ. ನಿನ್ನ ಮಗಳ ಪಾಲ್ಗೆ ಶಿವ ಅದನ್ನ ತಡೆಯಕ್ ಬಂದ್ರೆ ನಿನ್ನೇರಿದಲ್ಲಿ ನೀನು ಪಂಟ್ರೆ ಇರ್ಬೋದು. ನಿನ್ನಂತ ಪಂಟ್ರನ್ನ ಬೇಟೆಯಾಡೋ ಹಂಟರ್ ನಾನು. ರೇಷನ್ ಡಿಪನ ಅಕ್ಕಿ ತಂದು ಉಣ್ಣೋ ನೀನು, ಆದ್ರೆ ನಾನು ಗದ್ದೆನ ಒತ್ಸಿ ಒಟ್ಟು ಬಿಡಿಸಿ ಪೈರ್ ಬಂದ್ಮೇಲೆ ನಾಟಿ ಮಾಡಿಸಿ ನೀರ್ ಕಟ್ಸಿ ಗೊಬ್ಬರ ಹಾಕ್ಸಿ ತೆನೆ ಬಂದ್ಮೇಲೆ ಔಷಧಿನ ಒಡ್ಸಿ ಭತ್ತನ ಕೂದು ತೆನೆನ ಚೆಚ್ಬಿಟ್ಟು ಆಮೇಲೆ ರಾಸಿ ಮಾಡಿ ಮಿಲ್ಗೆ ಹಾಕ್ಸ್ಬಿಟ್ಟು ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಉಣ್ಣ ನಾನು. ಹುಡುಗಿನ ಕೊಡಕ್ ನೀನ್ ಹಿಂದೆ ಮುಂದೆ ನೋಡ್ತಾ ಇದೆಯೋ ಅದೇ ಹುಡುಗಿ ನಿನ್ನ ಕರ್ಕೊಂಬಂದು ನನ್ನ ಕಾಲ್ ತೊಳೆದು ನೀನೇ ನನ್ನ ಅಳಿಯ ಅಂತ ಒಪ್ಕೋಬೇಕು. ಹಂಗ ನಾನು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಂಗನೇ ಅಲ್ಲ. ನಾನು ಕಾಮಿಡಿಯನ್ನಲ್ಲ. ಮುಚ್ಕೊಂಡಿರಲೇ. ಮಗಳನ್ನ ಮಗ ಮಾಡಿದವನು ಅವನು, ಆವಾಜ್ ಆಗ್ತಾರೆ ಅವನು ದಮ್ಮಿದ್ರೆ ಅವನ್ ಗುಡಿಯಲ್ಲ. ಹಲೋ, ಯಾವ ನಾಯಿ ಹಟ್ಟಿಸ್ಕೊಂಬಂತು ಅಂತ ಹಾಕಿ ಕಿರ್ಚಾಡ್ತಾ ಇದ್ದೀರಾ? ಯಾವ ನಾಯಿ ಅಲ್ಲ, ನಿಮ್ಮಪ್ಪ. ನಿಮ್ಮಪ್ಪಂಗೆ ನಾನ್ ನಿಮ್ ಮನೆಗ್ ಬರೋದು ಇಷ್ಟ ಅಲ್ಲ ಅಂತ ಕಾಣ್ತದೆ. ಕೊಡಿ ಅಪ್ಪನ್ಗೆ. ತಾಕೊಳ್ಳಿ ಮಾಮೂಯ್. ಇಲ್ಲಮ್ಮ, ಅದೇನು ಅಂದ್ರೆ ನನ್ನ ಅತ್ತೆ ಮಗ, ಅವ್ರು ಬರ್ದೆ ಇನ್ ಯಾರು ಬರ್ತಾರೆ? ನೀವ್ ಸುಮ್ನೆ ಇರ್ಬೇಕಷ್ಟೇ. ರಮ್ಯನ ಅವಾಗ ಅವಾಗ ಬರ್ತಾ ಇರ್ತೀನಿ. ಬೇಡ, ಯಾವಾಗ್ಲೂ ಬರ್ತಾ ಇರಿ. ಡೈಲಿ ಬರ್ತೀನಿ. ಎಲ್ಲೋ ಇದ್ಯಾ ನೀನು? ಎಷ್ಟೊತ್ತ ಕಾಯೋದು ನಿಂಗೆ? ಬರ್ಲಿಲ್ಲ ಅಂದ್ರೆ ಮಾಡ್ತೀನಿ ನಿನಗೆ ನಾನು, ಗೊತ್ತಾಯ್ತಾ? ಆರ್ ತಿಂಗಳಿಂದ ಬಡ್ಡಿ ಕೊಡದೆ ಓಡಾಡ್ತಾ ಇದ್ಯಾ, ಎಲ್ಲೋ ದುಡ್ಡು? ಜೇಬ್ ಖಾಲಿ ಇದೆ, ಇಲ್ಲ ಅಂದ್ರೆ ಕೊಟ್ಬಿಡ್ತಾ ಇದ್ರು. ಕೈ ಖಾಲಿ ಇಲ್ಲ, ಇಲ್ಲ ಅಂದ್ರೆ ಬಿಟ್ಟು ಬಿಡ್ತಾ ಇದೆ. ನನ್ನಂತ ಗಂಡ್ಸ್ ಮೇಲೆ ಕೈ ಮಾಡ್ತೀಯಾ? ಕೈ ಖಾಲಿ ಇದ್ರೆ ತಾನೆ. ನನಗ್ ಹೊಡೆದು ಮನ ಕಲಿತ್ಯಾ? ಇಲ್ಲ ಅಂದ್ರೆ ನಿನ್ನ ಮನ ಮುಚ್ಕೊಳ್ತೀಯಾ? ಸೀರೆನೆ ಅಸ್ಲು, ಬ್ಲೌಸು, ಬಟ್ಟೆ ಕೊಲ್ಲಕ್ಕಂತ ಒಬ್ಬ ಇದ್ರೆ ಕಾಯಕ್ಕಂತ ಒಬ್ಬ ಇದ್ದೇ ಇರ್ತಾನೆ. ಇವ್ಳನ್ನ ಕಾಪಾಡಕ್ಕೆ ಯಾವ ನಾಯಿನೂ ಇಲ್ವಾ? ಬೇಡಣ್ಣ, ಅಣ್ಣ ಬೇಡ, ಬಿಟ್ಬಿಡಣ್ಣ. ನನ್ನ ಹತ್ರ 100% ಬಡ್ಡಿ ತಗೋತಾಳ. ಏನೋ ಹುಡುಗಿ ಆಸೆ ಪಟ್ಟು ಕೇಳ್ಬಿಟ್ಲಣ್ಣ, 11.5% ತಗೋ ಅಂತ ಹೇಳಿದೆ. ನೀನು ಗಂಡ್ಸು ಅಂತ ಗೊತ್ತಣ್ಣ, ಆದ್ರೆ ಬಾಯ್ ಬಿಟ್ಟು ಮಾತ್ರ ಹೇಳ್ಬೇಡಣ್ಣ. ನಾನ್ ನಿನಗೆ ತೋರಿಸ್ತೀನಿ, ಸುಮ್ನೆ ಇರಣ್ಣ.
ಅವಳು ಕೊಡಿದ್ರೆ ಎಷ್ಟು ನೋವಾಗುತ್ತೋ ಅದಕ್ಕಿಂತ ಡಬ್ಬಲ್ ನೋವು ಅವಳು ಪಕ್ಕ ಬಾಡಿ ತರ್ಸ್ಕೊಂಡವನಲ್ಲ ಅವನು ಕೊಡಿದ್ರೆ ಅವಳಿಗಾಗುತ್ತೆ ನನ್ನ ಯಾಕೆ ಕೊಟ್ಬಿಟ್ಟಿ ನಾವು ಚೋಟು ಅವನು ಅವಳ ಗಂಡ ಕೈಯಲ್ಲಿ ಹೊಡಿಲ್ಲ ಕಾಲಲ್ಲಿ ಹೊಡಿಲ್ಲ ಇಲ್ಲ ರಾಡಲ್ಲಿ ಹೊಡಿಲ್ಲ. ಲೇ ಚಡ್ಡಿಗೆ ಬಲಗಾಲ ಹಾಕಿದ್ರೂ ಎಡಗಾಲ ಹಾಕಿದ್ರೂ ಸೇರೋದು ಸೊಂಟ ತಾನೆ. ಈ ತ್ಯಾಗಿ ನಾವು ಎಳ್ಕೊಂಡು ಇವ್ರಿಗೆ ಅಣ್ಣನಿಗೆ ಇನ್ನೊಂದು ಹೆಸರಿದೆ ಬಾಂಬೆಯಲ್ಲಿ. ನೋ ಶೂ ಪಾಲಿಶ್ ಮಾಡ್ತಾರಂತ ಹೇಳೋಕೋ ಬಿಡ್ತಾರಲ್ಲಪ್ಪ ಇವರು. ನಮ್ಮ ಯಜಮಾನು ಒಟ್ಟಿಗೆ 20 ಜನ ಬಂದ್ರು ಒಡೆದು ಬಿಸಾಕ್ತಿದ್ರು ಕಣೋ. ಇವತ್ತು ಯಾಕೆ ಗೊತ್ತಾ ಸುಮ್ಮನೆ ಇದ್ದಾರೆ? ಪ್ರೀತಿಗೋಸ್ಕರ ಕಣೋ. ಹೆಣ್ಣಿಗಾಗಿ ಪ್ರೀತಿಯಲ್ಲಿ ತ್ಯಾಗ ನೋಡು, ತ್ಯಾಗದಲ್ಲೂ ನಗುವ ನೋಡು, ನಗುವಿನಲ್ಲೂ ಮಗುವ ನೋಡಯ್ಯ. ಅಪಾರವಾದ ಪ್ರೀತಿ ಅರಳಿತು. ಅವನ್ನ ಬಿಡಲ್ಲ. ಡಾಕ್ಟರೇ ನನ್ನ ಮೈ ಮುಟ್ಟಕ್ಕೆ ಹೆದರ್ತಿದ್ದ. ಏಯ್ ಆ ಮಂಜನ್ ಕರಿಯೋ. ಅಕ್ಕ ಶುಗರ್ ಕಂಪ್ಲೇಂಟ್ ಅಂತ ಡಾಕ್ಟರ್ ಶಾಪ್ಗೆ ಹೋಗೋನು. ಆ ಆಸಿಡ್ ರಾಜ ಅದು ಎಣ್ಣೆ ಇಟ್ಟಲ್ಲಿ ಗೊತ್ತಿಲ್ದಲೆ ಟೇಸ್ಟ್ ನೋಡಕ್ ಹೋಗ್ಬಿಟ್ಟು ಆಸ್ಪತ್ರೆ ಸೇರೋನೆ. ಅಯ್ಯ ಪ್ರೀತ್ಸು ಅಂತ ಪ್ರಾಣ ತಿಂತಾ ಇದ್ದ. ಹೋಗ್ಲಿ ಬಿಡಕ್ಕ ಪೀಡೆ ತೊಲಗ್ತು. ಕಾಯೋ ನೀನು ಮಾನವ ಕಾಯೋರ್ ಬಗ್ಗೆ ಮಾತಾಡ್ತೀಯ. ಯಾಕ್ರಿ ನೀವು ಅವನ್ಗೆ ಊಟ ಕೊಟ್ರಿ? ನೀವತ್ತು ಅವನಿಗೆ ಊಟ ಕೊಡದೆ ಹೋಗಿದ್ರೆ ಅವನು ಅವತ್ ಮಾತ್ರ ಸತ್ತೋಗ್ತಿದ್ದ. ಹಿಂಗೆ ದಿನ 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 ಸಾಯ್ತಿರ್ಲ ಕಣ್ರಿ. ಚಂಗಲು ಬಟ್ಟೆ ಯಾಕ್ಲಾ ಅವಳಿಂದ ಬಿದ್ದು ಸಾಯ್ತೀಯ ಯಾಕ್ಲಾ ಅಂತಂದ್ರೆ, ಅರೆ ರಗ್ಗ ಕಿಯಣ್ಣ ಅವಳಿಗೆ ಕೊಟ್ಟಿರೋ ಪ್ರೀತಿಗೆ ಇನ್ನೂ ಪಟ್ಟಿ ಕಟ್ತಾ ಇದೆ ಅಂತಂದ ಕಣ್ರಿ. ದಿನ ದಿನ ಅವನ್ ದೇವ್ರ ಹತ್ರ ಏನ್ ಬಿಡ್ಕೋತ ಗೊತ್ತಾ? ನಿನ್ನಕ್ಕಿಂತ ಮುಂಚೆ ಅವನ್ ಸಾಯ್ಬೇಕಂತೆ. ಯಾಕ್ಲಾ ಅಂತ. ನೀನ್ ಸಾಯೋದು ಅವನು ಕಣ್ಣಿಂದ ನೋಡಕ್ ಆಗಲ್ವಂತೆ. ಅಕಸ್ಮಾತ್ ಅವಳಿಗಿಂತ ಮುಂಚೆ ನಾನು ಸುತ್ತಬಿಟ್ರೆ, ಅರೆ ರಗ್ಗಕ್ಕೆ ಅಡ್ಡ ಅವಳದು ಬರೀ ಅಕ್ಕಪಕ್ಕ ನಂದು ಸಮಾಧಿ ಮಾಡ್ಬಿಡಿ. ನನ್ನ ಶವ ಸುತ್ತಕ್ಕೆ ಯಾವ್ದು ಬಟ್ಟೆ ಸಿಗ್ಲಿಲ್ಲ ಅಂತಂದ್ರೆ ಅವಳದು ಸೀರೆ ಇದ್ದ ಸುತ್ತ ಬಿಡಿ. ಯಾರಾದ್ರೂ ಏನ್ ರೋಗ ಬಂದಿತ್ತಪ್ಪ ಅಂತ ಕೇಳಿದ್ರೆ ಸಂಧ್ಯನ ಪ್ರೀತಿಸಿದ್ದ ಸಂಧ್ಯನ ಅಡ್ಡ ಅಂತ ಹೇಳುತ್ತೆ. ಇದು ನಿನ್ನ ಕೂದಲು, ನಿನ್ನ ಬ್ಯೂಟಿ ಪಾರ್ಲರ್ ಕಟ್ ಮಾಡಿ ಬಿಸಾಕಿದ್ದು. ಇದು ನಿನ್ನ ಚಪ್ಪಲಿ, ಇದು ನಿನ್ನ ಕಚ್ಚಾಯ್ತು. ಅದಕ್ಕೆ ಅವನು ಇದನ್ನ ತಂದು ಅವನು ಕಚ್ಚಾಯ್ತ. ನಿನ್ನ ಸ್ಟಿಕ್ಕರ್ ಉಗುರು, ನಿನ್ನ ಬ್ಲೌಸ್. ಬಿಟ್ಟು ಹೇಳಕ್ಕಾಗದೆ ಎಷ್ಟು ತುಂಬಾ ಇದೆ. ನಿನ್ಗೋಸ್ಕರ ತಗೊಂಡಿರೋ ಹೂವು. ಪ್ರೀತಿಸದೆ ಇರೋ ಹುಡುಗಿ ತಲೆ ಮೇಲಿರೋದಕ್ಕಿಂತ ಪ್ರೀತಿಸೋ ಹುಡುಗನ ಸಮಾಧಿ ಮೇಲಿರೋದು ಮೇಲು ಅಂತ. ಅವ್ರಿಗೇನು ಆಗಲ್ಲ. ಈ ವಾಣೆಲ್ ಬೊಟ್ಟಿರೋವರೆಗೂ ಅವ್ರಿಗೇನು ಆಗಲ್ಲ. ಈಗ ಎಲ್ಲಿದ್ದಾರೆ? ನೀನ್ ಎದುರಾಕೊಂಡಿದ್ಯಲ್ಲ ಡಿ.ವಿ. ಗೌಡ್ರ ರೈಟ್ ಹ್ಯಾಂಡು, ಅವನು ರೋಡಲ್ಲಿ ರುಬ್ಬಿದ್ ಸಾಲ್ದು ಅಂತ ಮನೆಗೆ ತಕೊಂಡೋಗಿ ಮಿಷಿನಲ್ಲಿ ಹಾಕೊಂಡು ರುಬ್ತಾ ಅವನೇ. ಏನ್ ಬದುಕವನೋ. ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೋಗ್ತೀನಿ.
ನನಗೆ ನಿನ್ ಕಾಟ ಜಾಸ್ತಿ ಆಯ್ತು. ಇದೆಲ್ಲ ಶುರುವಾಗಿದ್ದು ಆ ಖಾಲಿ ಮನೆಗೆ ಬಂದಾಗಿಂದ. ಅವನ್ ಸಿಕ್ಕಿದ್ರೆ ರುಬ್ಬಣ ಅಂತ ಇದ್ದೆ, ಈಗ ಸಿಕ್ಕವನೆ, ಅದಕ್ಕೆ ರುಬ್ತಾ ಇದ್ದೀನಿ. ಒಂದು ಡೇಟು ನಿನಗೆ ನೋಡ್ಬೇಕು. ಕರಡಿನ ಸರ್ಕಸ್ ಅಲ್ಲ ಹೊಡಿಯೋದು, ಕಾಡಲ್ಲಿ ಹೊಡಿಬೇಕು. ಅದು ಗಂಡಸ್ತನ. ಏಯ್! ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯಾ? ಓಟಿ 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 ನಿಮ್ ಕೈಯಲ್ಲಿ ಒಡಿಯಕ್ಕಾಗಲ್ಲ. ಯಾಕಂದ್ರೆ ಒಂದೂರಲ್ಲಿ ಒಬ್ಬ ಕಳ್ಳ ಇದ್ದ. ಅವನು ಹುಡುಗಿನ ಪ್ರೀತಿಸಿ ಮದ್ವೆನೇ ಆಗದೆ ಕೈಗೊಂದ್ ಮಗುನು ಕೊಟ್ಟು ದುಡ್ಡಿನ ಆಸೆಗೋಸ್ಕರ ಅವಳಿಗೆ ಮೋಸ ಮಾಡಿ ಇನ್ನೊಬ್ಬಳನ್ನ ಮದ್ವೆ ಆದ. ಅದೇ ಕೊರಗಿನಲ್ಲಿ ಆ ಪ್ರೀತಿಸ್ತೋಳು ಸತ್ತೋದ್ಲು. ಅವಳ ಹೆಸರೇ ಸಾವಿತ್ರಿ. ಆ ಕಳ್ಳನ ಹೆಸರು ಆ ಕತೆಗೆ ಬಣ್ಣ ಹಚ್ಚಿದ ಕಳ್ಳ ನಾನಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೋತಾರೆ. ಇವನು ಕಾಚ ಕಳ್ಳ ಅಂದ್ರೆ ಪ್ಯಾಂಟ್ ಮುಟ್ಟು ನೋಡ್ಕೋತಾನೆ. ಆ ಮಗು ನಾನೇ, ನೀನೇ ನಮ್ಮಪ್ಪ. ಸಾಕ್ಷಿ ಏನು? ಸುಳ್ಳು ಸುಳ್ಳು, ಯಾರು ನಂಬೇಡಿ. ಅಪ್ಪ, ಅವಳು ನಿನ್ನ ಮಗಳೇ. ಇಲ್ಲ ಇಲ್ಲ ಮಗಳೇ, ಅದು ಸುಳ್ಳು. ಹೌದಪ್ಪ, ಅವಳು ನಿನ್ ಮಗಳೇ. ಅದು ಹೆಂಗೆ? ಅಪ್ಪ ನೋಡು. ನಮ್ ತಾತಂಗಿತ್ತು, ಇವನ್ಗೂ ಇದೆ. ನಮ್ ತಾತಂದು ಕ್ಲೋಸ್ ಆಗಿತ್ತು, ಇವಂದು ಓಪನ್ ಆಗ್ಬಿಟ್ಟಿದೆ. ನನಗೂ ಇದೆ, ನನಗೂ ಇದೆ. ಅಯ್ಯಯ್ಯೋ, ಎಣ್ಣೆ ಜಾಸ್ತಿ ಇದೆ ಅಂತ ಊರಲ್ಲೆಲ್ಲ ದೀಪ ಎಲ್ಲ ಅನ್ಸ್ಬಿಟ್ಟು ಅನ್ಕಣು. ಅಯ್ಯೋ ಪಪ್ಪ. ಏನಿದು, ಎಲ್ರಿಗೂ ಸಿಂಗಲ್ ಬಾಳೆ ಬಿಡಿಸಿದ್ರೆ ಇದಕ್ಕೆ ಗೊನ್ಗುನೇ ಬಿಡಿಸ್ಬಿಟ್ಟವನಲ್ಲ. 2 ವರ್ಷದಿಂದ ನಮ್ಮ ಯಜಮಾನ್ರಿ ಎಲ್ಲೂ ಹೋಗ್ಲಿಲ್ಲ ಕಣ್ಣು. ಕಣಕ್ಕ, ಎಲ್ರ ಹತ್ರ 20 ಮ್ಯಾಚ್ ಆಡಿದ್ರೆ ನಿಮ್ಮ ಹತ್ರ ಟೆಸ್ಟ್ ಮ್ಯಾಚ್ ಆಡ್ಬಿಟ್ಟವನೇ, ಮಳೆ ಬಂದ್ರು ಬಿಟ್ಟಿಲ್ಲ. ಇವ್ರನ್ನೆಲ್ಲ ಬೈಬೇಕಾದ್ರೆ ಅಮ್ಮ ಇವರೆಲ್ಲ ಮನೆ ಮಕ್ಕಳಿದ್ದಾಗೆ ಬೈಬೇಡ ಅಂತ ಇದ್ದೆ. ಆದ್ರೆ ಇದು ಹಿಂದಿನ ಸತ್ಯ ಇಷ್ಟೊಂದು ಆಳವಾಗಿದೆ ಅಂತ ಗೊತ್ತಿರ್ಲಿಲ್ಲಪ್ಪ. ಅಲ್ಲಮ್ಮ, ಅದು ಏನು ಯಾಕೆ ಇಷ್ಟು ಮರ್ಯಾದೆ ಕೊಟ್ಟು ನೋಡ್ಕೊಂತಾರ ಏನೋ. ನಿಂದ ಯಾವ್ದೋ ಆಸ್ತಿ ಸಿಗ್ಬೇಕೇನೋ, ಅದಕ್ಕೆ ಅನ್ಸುತ್ತೆ. ಹೌದು, ಈಗೇನು ಅಪ್ಪ ಅಂತ ಆಸೆ ಕಡೆ ಬಂದಿದ್ಯಾ? ನಂಗೇನು ಬೇಡಪ್ಪ, ನನ್ ಮನೆ ದೇವ್ರನ್ನ ಬಿಟ್ಕೊಡಿ ಸಾಕು. ಏಯ್, ಇವಳು ಮನೆ ದೇವ್ರನ್ನ ಮೆರವಣಿಗೆ ಮಾಡಿ ಕರ್ಕೊಂಬಂದ್ರು. ಇಷ್ಟು ದಿನ ರುಬ್ಬೇಕು ಅಂತ ಕಾಯ್ತಾ ಇದ್ದೆ. ಸಖತ್ತಾಗಿ ರುಬ್ಬಿದ್ದೀರಾ. ಕೋಪನ ಹೊಡಿತೀಯಾ? ಹೊಡಿ ಹೊಡಿ ಹೊಡಿ. ಒಳ್ಳೆತನ ನಾವು ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ಈ ತರ ಒಳ್ಳೆಯವನಿಗೆ ಕೋಪ ಬರ್ಸೋದು ಅದಕ್ಕಿಂತ ಮುಟ್ಟಾಳ್ತನ. ಅವ್ರಿಗೆ ವಯಸ್ಸಾಗಿದೆ, ನೀವ್ ಜೈಲ್ಗೆ ಹೋಗೋದು ನನಗಿಷ್ಟ ಇಲ್ಲ. ಬನ್ನಿ, ನಾವ್ ರಂಜಾನ್ ಆಚರಿಸೋಣ. ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ ಮನೆ ದೇವ್ರಿಗೇನು ಮಾಡ್ಬೇಡಿ. ಬನ್ನಿ, ನಾವು ಆಯ್ ಪೂಜೆ ಆಚರಿಸೋಣ. ಈಗಲೂ ಹೇಳ್ತಾ ಇದ್ದೀನಿ, ನೀನೇ ನನ್ನ ಅಳಿಯ. ಬರೀ ಹೇಳ್ತಾ ಇದ್ಯಾ, ಮಾಡಿಸ್ತಾನೆ ಇಲ್ಲ.
ಬಾಣತ್ರ ಅಂದ್ಮೇಲೆ ಮಾಡ್ತೀರೋ ಹೋಗ್ಲೇ ಎದುರಿಸ್ತಾನೆ. ನಾನು ಇವ್ರನ್ನ ಬಿಡೋದಿಲ್ಲ. ಡ್ಯಾಡಿ ಅವ್ರು ನಮ್ಮ ಯಜಮಾನಿ ಅಮ್ಮಾಗಿದ್ರೆ ಇಷ್ಟೊತ್ತಿಗೆ ನಿಮ್ ಕಾಲ ಹತ್ರ ಇರ್ತಾ ಇದ್ರು. ಆದ್ರೆ ಇವತ್ತಿಂದ ನಮ್ ತಂಗಿರು ಈ ಅಂಕಲ್ಗಳನ್ನ ಭಾವ ಅಂತ ಒಪ್ಕೊಳಕ್ ನಮ್ಗೂ ಇಷ್ಟ ಇಲ್ಲ. ಅಣ್ಣ ಓಕೆ ಕೂಲ್ ಕೂಲ್. ಏನೋ ಇದು ಕತ್ತೆ ಕುದುರೆ ಸೌಂದರ್ಯದ ಬಗ್ಗೆ ಮಾತಾಡ್ತಿದೆ. ಯೋ ಯಾರಯ್ಯ ನೀನು? ಕಂಡು ಜಾಗದಲ್ಲೆಲ್ಲ ಕೈ ಹಾಕ್ಬಿಟ್ಟು ಕತ್ತೆ ಕಿರಬ ಕಾಡ ಪಾಪನೆಲ್ಲ ಬಾವ ಅಂತ ಹೇಳ್ಬೇಕಲ್ಲ. ಅಯ್ಯೋ ನಿನ್ ವಂಶಕ್ ನಾನು ಯಾಕೆ? ನಾನು ನಿಮ್ಮನ್ ಬಿಡಲ್ಲ. ನಾನ್ ಲೋಕಾಯುಕ್ತ, ನಾನು ಇನ್ಕಮ್ ಟ್ಯಾಕ್ಸ್, ನಾವು BDA. 10 ಕೋಟಿ ಹಣ ಸಿಕ್ಕಿದೆ, ಅದಕ್ಕೆ ದಾಖಲೆ ಕೊಡಿ. 10 ಕೆಜಿ ಚಿನ್ನ 25 ಕೆಜಿ ಬೆಳ್ಳಿಗೆ ಏನು ಟ್ಯಾಕ್ಸ್ ಕಟ್ಟಿಲ್ಲ. ನೀವು ಕಟ್ಟಿರೋ ಅರ್ಧ ಮನೆ ಪಾರ್ಕಿಂಗ್ ಸೇರಿದ್ದು, ಅದಕ್ಕೆ ಹೊಡಿತಾ ಇದೀವಿ. ಇನ್ನು ಅರ್ಧದಲ್ಲಿ ನೀವು ಇರ್ಬೋದು. ಕರೆಕ್ಟ್ ಆಗಿರೋ ದಾಖಲೆ ಅಂದ್ರೆ ನಿಮ್ ಮಗಳದು ಅದು ಆಲ್ರೆಡಿ ಕೊಟ್ಟಾಗಿದೆ. ಎಲ್ಲ ಹೋಯ್ತಲ್ಲಪ್ಪ, ಎಲ್ಲ ಹೋಯ್ತು. ನನ್ ಖುಷಿ ಎಲ್ಲ ಹೋಯ್ತು. ಅಪ್ಪ ಅಳ್ಬೇಡ. ಅಪ್ಪ ಸರಿ ಇಲ್ದೇ ಇದ್ರು ಮಗಳಾದ್ರೂ ಸರಿ ಇರ್ಬೇಕು. ನೀನ್ ಅಳೋದು ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ನಿನ್ಗೆ ಆಸ್ತಿ ಇದೆ ತಾನೇ ಖುಷಿ? ತಗೋ. ನಿನಗಾಸ್ತಿ ಇವರೇ ನನ್ನ ಆಸ್ತಿ. ಹಣ ಬರುತ್ತೆ ಹೋಗುತ್ತೆ, ಆದ್ರೆ ಸಂಬಂಧಗಳ ಹಾಗಲ್ಲ. ನಿನಗೆ ಎಲ್ಲಿದೆಲ್ಲ ಅರ್ಥ ಆಗುತ್ತೆ. ನಾವಿನ್ ಬರ್ತೀವಿ. ನೀರಾಕಿ ಬೆಳೆಸಿರೋ ಗಿಡನೇ ಬೆಳೆಯಲ್ಲ ಅಂತದ್ರಲ್ಲಿ ಉಚ್ಚೆ ಹೋಯ್ದ್ರೆ ಗಿಡ ಬೆಳೆಯುತ್ತಾ? ನಾನು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬತ್ತೀನಿ ಮಾವ. ಬಾಯಪ್ಪ ಜಾನ್, ಬಾಯ್. ಚಲೋ ಹಮ್ ಜಾಯೆಂಗೆ. ಹೋಗ್ಬೇಡಿ, ನನಗೆ ನೀವೆಲ್ಲ ಬೇಕು. लास्ट को मेरा बहन को पकड़ लिया तुम. ನಾನು ಸತ್ತೋಗ್ತೀನಿ. ನೆಗದ್ ಬಿದ್ದೋಗೋ ಹಾಲು ತುಪ್ಪ ಬಿಟ್ಬಿಟ್ಟು ಪ್ರಸ್ತಾವ ಮಾಡ್ಕೋತೀವಿ. ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ಲ. ನಾನು ಸತ್ತೋಗ್ತೀನಿ. ಓ ಲೋ ಸತ್ಗಿತ್ತು ಹೋಗ್ಬಿಡ್ತೇನೆ ಕಣೋ. ಬರೋ ले अप्रूप को पापा सिक्कोने बरो. मावा ಅಯ್ಯೋ ಎಲ್ಲ ಮಾಡ್ಕೋಬಾರ್ದು ಮಾವ. ನಿಮ್ಮ ಯೋಗಿತೆಗೆ ಹಂಗೆಲ್ಲ ಮಾಡ್ಕೋಬಾರ್ದು ಮಾವ. ಯಾರೋ ಇವನು? ಹಾ ಮಾವ. ಏನ್ ಮಾವ ಈ ಅವತಾರದಲ್ಲಿ ಬಂದ್ಬಿಟ್ಟೆ? ಮನುಷ್ಯನ ದೇಹ ಕಾಮ ಕ್ರೋಧಗಳಿಂದ ತುಂಬಿದೆ. ನಾನದನ್ನ ಹೊರಗಡೆ ಹಾಕಬೇಕು. ಇಷ್ಟು ದಿವಸ ತಾವು ಅದನ್ನೇ ತಾನೇ ಮಾಡಿದ್ದು. ಆಗ ದೇಹದಿಂದ ಹೊರಗಡೆ ಹಾಕ್ತಾ ಇದ್ದೆ, ಈಗ ಮನಸ್ಸಿನಿಂದ ಹೊರಗಡೆ ಹಾಕ. ದೊಡ್ಡ ಜ್ಞಾನಿ ತರ ಮಾತಾಡ್ತಾವನಲ್ಲಪ್ಪ. ಎಲ್ಲ ಚಡ್ಡಿ ದೋಸ್ತಗಳ ಇನ್ನು ಚಡ್ಡಿಲೇ ಇದೆಯಲ್ಲ ಗುರು, ಮುಂದಕ್ಕೆ ಬಾಗುರು. ಹ್ಞೂ ಮಾಮ ಬಾರೋ. ಓಂ ದೇವಿ ಗೌಡಾಯ ನಮಃ. ಇದೇನೋ ನಿನಗೆ ದೊಡ್ಡದು ಕೊಟ್ಬಿಟ್ಟವ್ರೆ. ಅವ್ರವ್ರ ಹೈಟ್ ನೋಡ್ಕೊಂಡ್ ಕೊಟ್ಟಿದಾರಪ್ಪ. ಆ ಪ್ರಕಾರ ನಂದು ನಾನು ಹೇಳಿದ್ ಜ್ಞಾನದ್ದು. ನಾನು ಅದನ್ನಪ್ಪ ಹೇಳಿದ್ದು. ನೀನ್ ಒಳ್ಳೆ ತಗೊಳ್ಳಿ. ನನಗೆ ಧ್ಯಾನಕ್ಕೆ ಸಮಯವಾಯಿತು. ನನ್ನನ್ನು ಭೇಟಿ ಆಗಬೇಕು ಅಂದ್ರೆ ನೋ ಕಾಮ @yahoo.com ಮೇಲ್ ಮಾಡಿ. ಬರೋಣ ಬಿಡಪ್ಪ. ಬರ್ತೀನಿ. ಮವ ಬಾಳೆಹಣ್ಣು ಹೆಂಗ್ ಮಾಡ್ಬೇಕು ಮಾವ? ಓಂ ದೇವಿ ಗೌಡ. ಬರ ಹಿಂದಕ್ಕೆ. ಎಂತ ಅನ್ಯಾಯನು. ನಮ್ಮ ಮಾವ ಕಾವಿ ಹಾಕಿದ್ರು ಹೆಣ್ಮಕ್ಳಿಂದ ಓದ್ಬಿಡಲ್ವಲ್ಲೋ. ನನ್ಗನ್ಸುತ್ತೆ ಹಾ. ಅವನಿಗೆಲ್ಲೋ ದೇವ್ರು ಒಂದು ಮಚ್ಚೆ ಇಟ್ಬಿಟ್ಟಿದ್ದಾನೆ ಕಣ.